ವೆಲ್ಕಮ್. ಈ ವಿಡಿಯೋಲಿ ಏನು ಮಾಡೋಣ, ಟ್ರಿಗ್ನೋಮೆಟ್ರಿ ಒಂದಷ್ಟು ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಎಕ್ಸಸೈಸ್ 11.4 ಇದು. ಸೊ 11.4ಅಲ್ಲಿ ಕ್ವೆಶನ್ 1, ಕ್ವೆಶನ್ 2, ಕ್ವೆಶನ್ 3 ಮತ್ತು ಕ್ವೆಶನ್ 4 ಇವುಗಳನ್ನು ಸಾಲ್ವ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಕ್ವೆಶನ್ 1 ಏನು ಹೇಳುತ್ತೆ? ಕ್ವೆಶನ್ 1, express the trigonometric ratios sin A secant A tan A in terms of cot A. So sin A secant A tan A in terms of cot A. ಇದನ್ನು ಎಕ್ಸ್ಪ್ರೆಸ್ ಮಾಡಿ ಅಂತಾರೆ. ಹೇಗೆ ಸಾಲ್ವ್ ಮಾಡೋದು? ಸೈನಿಂದ ಶುರು ಮಾಡೋಣ. ಫಸ್ಟು we'll try to express sin A in terms of cot A. sin A ನ cot A ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋಣ. sin A ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಕೋಸಿಕೆಂಟನ್ನು ಯೂಸ್ ಮಾಡ್ತೀವಿ. ಕೋಸಿಕೆಂಟ್ A ಈಕ್ವಲ್ಸ್ 1/sin A. ಇದು ಗೊತ್ತು. ಇದನ್ನೇ ಬೇರೆ ಥರ ಬರೆದ್ರೆ sin A can be written as 1 divided by cosecant A. sin A can be written as 1 divided by cosecant A. ಮೇಲೆ cosecant A equals 1/sin A ಅಂತ ಇದೆ. sin A ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಬಂದು cosecant A ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋದರೆ sin A is equal to 1/cosecant A. ಇದನ್ನು ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಷನ್ ಮಾಡೋಣ. ಯಾವ ಟ್ರಾನ್ಸ್ಫಾರ್ಮೇಷನ್? ಕೋಸಿಕೆಂಟ್ A ಬದಲು ಸ್ಕ್ವೇರ್ ರೂಟ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ A ಮಾಡೋಣ. ಕೋಸಿಕೆಂಟ್ A ಬದಲು ಸ್ಕ್ವೇರ್ ರೂಟ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ A. ಯಾಕೆ ಅಂದರೆ ಆವಾಗ ನಾವು ಈ ಐಡೆಂಟಿಟಿ ಯೂಸ್ ಮಾಡ್ಬೋದು. ಈ ಐಡೆಂಟಿಟಿ ಯಾಕೆ ಯೂಸ್ ಮಾಡೋದು? ಯಾಕಂದರೆ ನಮಗೆ ಸೈನನ್ನು ಕಾಟಲ್ಲಿ ಬರಿಬೇಕು ಅಲ್ವಾ? ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಸೈನ್ ಇನ್ ಟರ್ಮ್ಸ್ ಆಫ್ ಕಾಟ್ ಎ. ಇದು ಅದನ್ನು ಮಾಡಲು ಸಾಧ್ಯ ಮಾಡುತ್ತೆ. ಸೊ ಕೋಸಿಕೆಂಟ್ ಸ್ಕ್ವೇರ್ನ 1 + cot ಸ್ಕ್ವೇರ್ A ಅಂತ ಬರೆಯೋದು. ಆವಾಗ ಸೈನ್ A ಏನಾಗುತ್ತೆ? ಈ ಥರ 1 + cot ಸ್ಕ್ವೇರ್ A, ಡಿನಾಮಿನೇಟ್ರಲ್ಲಿ ಅದರದ್ದು ಸ್ಕ್ವೇರ್ ರೂಟು. sin A ಈಕ್ವಲ್ಸ್ 1 divided by 1 + cot ಸ್ಕ್ವೇರ್ A. ಅಲ್ಲಿಗೆ sin A ಸಿಕ್ತು. ದಿಸ್ ಇಸ್ ಹೌ ಯು ರೆಪ್ರೆಸೆಂಟ್ sin A in cot A. ನೆಕ್ಸ್ಟು ಉಳಿದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟಿರೋದು ನೋಡೋಣ. ನೆಕ್ಸ್ಟ್ ವಿ ವಿಲ್ ಸಿ secant A in terms of cot A. You will see secant A in terms of cot A. ನಮಗೆ secant A ಅನ್ನು ಸ್ಕ್ವೇರಲ್ಲಿ ಬರ್ಕೊಳ್ಳೋದು ಉತ್ತಮ. ಯಾಕೆ ಸ್ಕ್ವೇರಲ್ಲಿ ಬರ್ಕೊಂಡು ಉತ್ತಮ ಅಂದರೆ ಈ ಐಡೆಂಟಿಟಿ ಯೂಸ್ ಮಾಡ್ಬೋದು. ಏನು ಐಡೆಂಟಿಟಿ? 1 + tan ಸ್ಕ್ವೇರ್ A ಈಕ್ವಲ್ಸ್ secant ಸ್ಕ್ವೇರ್ A. ಈ ಐಡೆಂಟಿಟಿ ಯೂಸ್ ಮಾಡಿಕೊಂಡು ನಾವು secant A ನ tan ಸ್ಕ್ವೇರ್ A ಅಲ್ಲಿ ಬರಿಬೋದು. ಈ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀವಿ? secant A is equal to
ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಎನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೆದಿದ್ದೀವಿ. ಸೊ ಟ್ಯಾನ್ ಸ್ಕ್ವೇರ್ ಎಗೂ ಕಾಟ್ ಎಗೂ ಏನಾದರೂ ಸಂಬಂಧ ಇದೆಯಾ? ಇದೆ. ಯೂಶಲಿ ಕಾಟ್ ಎ ಈಕ್ವಲ್ಸ್ 1 ಬೈ ಟ್ಯಾನ್ ಎ ಅಂತ ಬರಿತೀವಿ. ಅದನ್ನು ಟ್ಯಾನ್ ಎ ಈಕ್ವಲ್ಸ್ 1 ಬೈ ಕಾಟ್ ಎ ಅಂತಲೂ ಬರಿಬೋದು. ವಿ ಕ್ಯಾನ್ ರೈಟ್ ಟ್ಯಾನ್ ಎ ಈಕ್ವಲ್ಸ್ 1 ಡಿವೈಡೆಡ್ ಬೈ ಕಾಟ್ ಎ. ಮೇಲಿನ ಎಕ್ಸ್ಪ್ರೆಷನ್ನಲ್ಲಿ ಟ್ಯಾನ್ ಬದಲು ಕಾಟ್ ಹಾಕಿದ್ರೆ ಏನಾಗುತ್ತೆ? ಏನು ಮಾಡಿದ್ದೀವಿ? ಟ್ಯಾನ್ ಸ್ಕ್ವೇರ್ ಎ ಬದಲು 1 ಬೈ ಕಾಟ್ ಸ್ಕ್ವೇರ್ 1 ಬೈ ಕಾಟ್ ಎ ಹೋಲ್ ಸ್ಕ್ವೇರ್ ಮಾಡಿದ್ದೀವಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಕಾಟ್ ಎ ಇದೆಯಲ್ವಾ, ಈ ಕಾಟ್ ಎ ಸ್ಕ್ವೇರ್ ಇರುತ್ತೆ ಡಿನಾಮಿನೇಟ್ರಲ್ಲಿ, ಅದನ್ನು ಇಲ್ಲಿ ನ್ಯೂಮರೇಟರ್ ತೊಗೊಂಡೋದ್ರೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಆಗುತ್ತೆ. ಡಿನಾಮಿನೇಟ್ರಲ್ಲಿ ಕಾಟ್ ಸ್ಕ್ವೇರ್ ಎನು ಉಳ್ಕೊಳ್ಳುತ್ತೆ. ಇದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ನ್ಯೂಮರೇಟರಲ್ಲಿ ಸ್ಕ್ವೇರ್ ರೂಟ್ ತೆಗೆಯೋಕ್ಕಾಗಲ್ಲ, ಬಿಕಾಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1ಗೆ ಏನು ಸ್ಕ್ವೇರ್ ರೂಟ್ ಇಲ್ಲ. ಆದರೆ ಡಿನಾಮಿನೇಟ್ರಲ್ಲಿ ಸ್ಕ್ವೇರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಬದಲು ಕಾಟ್ ಎ ಅಂತ ಬರಿಬೋದು. ಸೊ ಅಲ್ಲಿಗೆ ಸೀಕೆಂಟ್ ಎ ಕೂಡ ಕಾಟ್ ಎಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ. ಸೀಕೆಂಟ್ ಎನು ನಾವು ಕಾಟ್ ಎಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಉಳಿಯೋದೇನು? ಟ್ಯಾನ್ ಎ. ಸೈನು ಸೀಕೆಂಟ್ ಆಯಿತು, ಈಗ ಟ್ಯಾನ್. Now we want to represent tan in terms of cot A. ಇದು ತುಂಬಾ ಸಿಂಪಲ್, ಯಾಕಂದರೆ ನಮಗೆ ಗೊತ್ತು ಏನು, cot A ಈಕ್ವಲ್ಸ್ 1 ಬೈ ಟ್ಯಾನ್ ಎ ಅಂತ ಗೊತ್ತು. ಅದನ್ನು ಯೂಸ್ ಮಾಡ್ಕೊಂಡು ಏನಂತ ಬರಿಬೋದು? ಟ್ಯಾನ್ ಎ ಈಕ್ವಲ್ಸ್ 1 ಬೈ ಕಾಟ್ ಎ ಅಂತ ಬರಿಬೋದು. ಟ್ಯಾನ್ ಎ ಈಕ್ವಲ್ಸ್ 1 ಬೈ ಕಾಟ್ ಎ ಅಲ್ವಾ? ಸೊ ಕಾಟ್ ಎ 1 ಬೈ ಟ್ಯಾನ್ ಎ ಆದರೆ ಅದನ್ನು ಇನ್ನೊಂದು ಥರ ಬರೆದ್ರೆ ಟ್ಯಾನ್ ಎ ಈಕ್ವಲ್ಸ್ 1 ಬೈ ಕಾಟ್ ಎ. ಇದು ಟ್ಯಾನ್ ಇನ್ ಟರ್ಮ್ಸ್ ಆಫ್ ಕಾಟ್. ಸೊ ಅಲ್ಲಿಗೆ ಸೈನು ಸೀಕೆಂಟು ಟ್ಯಾನ್ ಮೂರೂ ಕೂಡ ಕಾಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಮೊದಲನೇ ಕ್ವೆಶ್ಚನ್. ಈಗ ಎರಡನೇ ಕ್ವೆಶ್ಚನ್ಗೆ ಹೋಗೋಣ. Write all other trigonometric ratios of angle A in terms of secant A. Write all other trigonometric ratios of angle A in terms of secant A. So all other trigonometric ratios ಅಂದರೆ ಏನು? ಸೈನು, ಕಾಸು, ಟ್ಯಾನು, ಕಾಟು ಮತ್ತು ಕೋಸಿಕೆಂಟ್. ಎಲ್ಲಿಂದ ಶುರು ಮಾಡೋಣ? ಕಾಸಿಂದ ಶುರು ಮಾಡೋಣ. ಯಾಕೆ ಕಾಸಿಂದ ಶುರು ಮಾಡ್ತೀವಿ? ಯಾಕಂದರೆ ಕಾಸ್ಗೂ ಸೀಕೆಂಟ್ಗೂ ಸಿಂಪಲ್ ರಿಲೇಷನ್ಶಿಪ್. ಕಾಸ್ ಎ ಏನು? 1 ಡಿವೈಡೆಡ್ ಬೈ ಸೀಕೆಂಟ್ ಎ. ನಾವು ಯೂಶಲಿ ಏನು ಬರಿತೀವಿ? ಸೀಕೆಂಟ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿತೀವಿ. ಅದನ್ನು ಇನ್ನೊಂದು ಥರ ಬರೆದ್ರೆ ಕಾಸ್ ಎ ಈಕ್ವಲ್ಸ್ 1 ಡಿವೈಡೆಡ್ ಬೈ ಸೀಕೆಂಟ್ ಎ. ಅಲ್ಲಿಗೆ 1 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸಿಕ್ತು. ಈಗ ಸೆಕೆಂಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಹುಡ್ಕೋಣ. ಸೈನ್ ಎ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ. ಸೈನ್ ಎ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ.
ಇದನ್ನು ಹೇಗೆ ಸಾಲ್ವ್ ಮಾಡೋದು? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಐಡೆಂಟಿಟಿ ಯೂಸ್ ಮಾಡೋದು. ಯಾಕೆ? ಈಗ ತಾನೇ ಕಾಸೇ ಕಂಡುಹಿಡಿದಿದ್ದೀವಿ, ಅದನ್ನು ಯೂಸ್ ಮಾಡಿಕೊಂಡು ಸೈನ್ನ ಕಂಡುಹಿಡಿಬೋದು. ಇದನ್ನು ಯಾವ ಥರ ಬರಿಬೋದು? ಈ ಐಡೆಂಟಿಟಿಯಲ್ಲಿ ಕಾಸ್ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ಸೈನ್ ಸ್ಕ್ವೇರ್ ಎ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದಾಗ ಅದನ್ನು ಮೈನಸ್ ಆಗುತ್ತೆ. ಅದರ ಅರ್ಥ ಏನು? ನಾವು ಆ ಕಾಸ್ ಸ್ಕ್ವೇರ್ ಎನ ಈಗ ಸೀಕೆಂಟ್ ಜೊತೆ ರಿಪ್ಲೇಸ್ ಮಾಡ್ಬೋದು. ಹೇಗೆ? ಈಗ ತಾನೇ ಕಂಡುಹಿಡಿದ್ವಲ್ಲ, ಕಾಸ್ ಎ ಈಸ್ 1 ಬೈ ಸೀಕೆಂಟ್ ಎ ಅಂತ. ಇಲ್ಲೇನು ಮಾಡಿದ್ದೀವಿ ಅಂದರೆ ಕಾಸ್ ಸ್ಕ್ವೇರ್ ಎನ 1 ಬೈ ಸೀಕೆಂಟ್ ಸ್ಕ್ವೇರ್ ಎ ಅಂತ ಮಾಡಿದ್ದೀವಿ. ಮತ್ತು ಸೈನ್ ಸ್ಕ್ವೇರ್ ಬದಲು ಎರಡೂ ಕಡೆ ಸ್ಕ್ವೇರ್ ರೂಟ್ ತೆಗೆದು ಸೈನ್ ಎ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 1 ಬೈ ಸೀಕೆಂಟ್ ಸ್ಕ್ವೇರ್ ಎ. ಇದೇ ಎಕ್ಸ್ಪ್ರೆಷನ್ನು ಇಲ್ಲೂ ಸ್ಕ್ವೇರ್ ರೂಟ್ ತೆಗೆದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೈನ್ ಎ ಸಿಗುತ್ತೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದು ಸ್ಕ್ವೇರ್ ರೂಟ್ ಇರುತ್ತೆ. ಕಾಸ್ ಸ್ಕ್ವೇರ್ ಎನ 1 ಬೈ ಸೀಕೆಂಟ್ ಸ್ಕ್ವೇರ್ ಜೊತೆ ರಿಪ್ಲೇಸ್ ಮಾಡಿದ್ದೀವಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ? ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಅದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಈ ಥರ ಸಿಗುತ್ತೆ. ಸೊ ಅಲ್ಲಿಗೆ ಏನು ಸಿಕ್ತು ನಮಗೆ? ಸೈನ್ ಎ ಕೂಡ ಸಿಕ್ತು. ಕಾಸ್ ಎ ಆವಾಗಲೇ ಸಿಕ್ಕಿತ್ತು, ಈಗ ಸೈನ್ ಎ ಕೂಡ ಸಿಕ್ತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದು? ಟ್ಯಾನ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ. ಇದಕ್ಕೆ ಐಡೆಂಟಿಟಿ ಯೂಸ್ ಮಾಡೋದು. ಯಾವ ಐಡೆಂಟಿಟಿ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ಎ ಐಡೆಂಟಿಟಿ. ಇದು ನಾವು ಬೇರೆ ಥರ ಬರೆದ್ರೆ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಏನು ಮಾಡಿದ್ದೀವಿ ಇಲ್ಲಿ? ಈ 1ಅನ್ನು ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋಗಿದ್ದೀವಿ. ಸೊ ಆವಾಗ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಆಯಿತು. ಎರಡೂ ಕಡೆ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗುತ್ತೆ? ಈ ಥರ ಸಿಗುತ್ತೆ. ಸೊ ಅಲ್ಲಿಗೆ ಟ್ಯಾನ್ ಕೂಡ ಸೀಕೆಂಟಲ್ಲಿ ಎಕ್ಸ್ಪ್ರೆಸ್ ಆಯಿತು. ಒಂದ್ಸಲಿ ಟ್ಯಾನ್ ಆದರೆ ಕಾಟ್ ಸುಲಭ. ಯಾಕೆ? ನಮಗೇನು ಗೊತ್ತು? ಟ್ಯಾನ್ ಈಗ ತಾನೇ ಕಂಡುಹಿಡಿದ್ವಿ. ಕಾಟ್ 1 ಬೈ ಟ್ಯಾನ್ ಅಂತ ಗೊತ್ತು ನಮಗೆ. ಕಾಟ್ 1 ಬೈ ಟ್ಯಾನ್ ಅಂತ ಗೊತ್ತು ಅಲ್ವಾ? ಸೊ ಏನು ಮಾಡ್ಬೋದು ನಾವು? 1 ಬೈ ಟ್ಯಾನ್ ಎ ಅನ್ನೋದನ್ನು ಆ ಟ್ಯಾನನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಮುಂಚೆ ಕಂಡುಹಿಡಿದೀವಲ್ಲ ಟ್ಯಾನು, ಈ ಥರ ಸೀಕೆಂಟ್ ಸ್ಕ್ವೇರ್ ಎ ಅಂತ ಕಂಡುಹಿಡಿದಿದ್ದೀವಿ. ಈ ಟ್ಯಾನ್ ಎ ಬದಲು ಅದನ್ನು ಹಾಕೋದು. ಸೊ ಆವಾಗ ಕಾಟ್ ಎ ಈಕ್ವಲ್ಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಈ ಥರ ಸಿಗುತ್ತೆ. ಸೊ ಅಲ್ಲಿಗೆ ಕಾಟ್ ಕೂಡ ಸಿಕ್ತು. ಫೈನಲಿ ಕೋಸೀಕೆಂಟ್ ಒಂದು ಉಳ್ಕೋತು. ಕೋಸೀಕೆಂಟ್ ಎ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ. ನಾವು ಹಿಂದೆ ಆಲ್ರೆಡಿ ಸೈನ್ ಎ ಕಂಡುಹಿಡಿದ್ವಿ. ಒಂದ್ಸಲಿ ಸೈನ್ ಎ ಕಂಡುಹಿಡಿದ್ರೆ ಕೋಸೀಕೆಂಟ್ ಎ ಕಂಡುಹಿಡಿಯೋದು ಈಸಿ. ಯಾಕೆ? ಕೋಸೀಕೆಂಟ್ ಎ ಈಕ್ವಲ್ಸ್ 1 ಡಿವೈಡೆಡ್ ಬೈ ಸೈನ್ ಎ. ಸೊ ಅದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ನಮಗೇನು ಸಿಗುತ್ತೆ?
ಇದ್ರದ್ದು ರೆಸಿಪ್ರೋಕಲ್ ತೊಗೊಂಡ್ರೆ ಏನು ಸಿಗುತ್ತೆ? ಇದ್ರದ್ದು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಸಿಗುತ್ತೆ. ಸೊ ಡಿನಾಮಿನೇಟರ್ ಮೇಲೆ ಹೋಗುತ್ತೆ, ನ್ಯೂಮರೇಟರು ಕೆಳಗೆ ಹೋಗುತ್ತೆ. ಸೊ ಅಲ್ಲಿಗೆ ಕೋಸಿಕೆಂಟೆ ಕೂಡ ಸಿಕ್ತು. ಇದು ಎರಡನೇ ಕ್ವೆಶ್ಚನ್. ಮೂರನೇ ಕ್ವೆಶ್ಚನ್ ಹೋಗೋಣ. ಮೂರನೇ ಕ್ವೆಶ್ಚನ್ ಎರಡು ಪಾರ್ಟ್ ಇದೆ. ಮೊದಲನೇ ಪಾರ್ಟು ಈ ಥರ ಇದೆ, ಎರಡನೇ ಪಾರ್ಟು ಈ ಥರ ಇದೆ. ಎರಡೂ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಮತ್ತು ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಂಥ ಪ್ರಾಬ್ಲಮ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಯಾಕೆ? 63 27 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 90. 17 73 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 90. 25 65 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 90. ಸ್ವಲ್ಪ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇದೆ, ಐಡೆಂಟಿಟಿ ಕೂಡ ಯೂಸ್ ಆಗುತ್ತೆ. ಫಸ್ಟ್ ಕೊಟ್ಟಿರೋದನ್ನು ಬರ್ಕೋಣ. ಫಸ್ಟ್ ಪಾರ್ಟನ್ನು ಮಾಡೋಣ, ಕೊಟ್ಟಿರೋದನ್ನು ಬರ್ಕೋಣ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಯೂಸ್ ಮಾಡಿಕೊಂಡು ಏನು ಹೇಳ್ಬೋದು ನಾವು? sin 27 sin 90 - 63 ಅಂತ ಬರಿಬೋದು. ಯಾಕೆ? 90 - 63 ಈಸ್ 27. ಅದೇ ಥರ cos 73 cos 90 - 17 ಅಂತ ಬರಿಬೋದು. ಯಾಕೆ? 90 - 17 ಈಸ್ 73. ಒಂದ್ಸಲ ಈ ಥರ ಬರ್ಕೊಂಡ್ಮೇಲೆ ನಾವು ಕಾಂಪ್ಲಿಮೆಂಟ್ರಿ ಫಾರ್ಮುಲಾ ಯೂಸ್ ಮಾಡೋದು. ಕಾಂಪ್ಲಿಮೆಂಟ್ರಿ ಫಾರ್ಮುಲಾ ಎರಡಿದೆ. sin 90 - a ಇದ್ದರೆ cos a ಅಂತ ಬರಿಬೋದು. cos 90 - a ಅಂತ ಇದ್ದರೆ sin a ಅಂತ ಬರಿಬೋದು. ಇದನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಷನನ್ನು ಬರೆದ್ರೆ sin 27 ಹೋಗಿ cos ಸ್ಕ್ವೇರ್ 63 ಸಿಕ್ತು. cos 73 ಹೋಗಿ sin ಸ್ಕ್ವೇರ್ 17 ಸಿಕ್ತು. ಈಗ ಇದನ್ನು ಗಮನಿಸಿದ್ರೆ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ ಥರ ಇದೆ, ಎರಡು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಸೊ ಆದ್ದರಿಂದ ಏನಾಗುತ್ತೆ? ನ್ಯೂಮರೇಟರು 1 ಆಗುತ್ತೆ, ಡಿನಾಮಿನೇಟರು 1 ಆಗುತ್ತೆ. sin ಸ್ಕ್ವೇರ್ 63 ಪ್ಲಸ್ cos ಸ್ಕ್ವೇರ್ 63 ಈಸ್ 1. cos ಸ್ಕ್ವೇರ್ 17 ಪ್ಲಸ್ sin ಸ್ಕ್ವೇರ್ 17 ಈಸ್ ಆಲ್ಸೋ 1. ಸೊ ಆದ್ದರಿಂದ ಇದು 1/1 ವಿಚ್ ಈಸ್ 1. ಈಗ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಪಾರ್ಟ್. ಕೊಟ್ಟಿರೋದನ್ನು ಬರ್ಕೊಳ್ಳೋದು. ಅವಾಗಿನ ಥರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡೋಣ. cos 65 90 - 25 ಅಂತ ಬರಿಬೋದು. cos 90 - 25 ಅಂತ ಬರಿಬೋದು. sin 65 sin 90 - 25 ಅಂತ ಬರಿಬೋದು. ಅಂದರೆ 90 - 25 is 65. ಈಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ cos 90 - a sin a ಎಂದು ರಿಪ್ಲೇಸ್ ಮಾಡ್ಬೋದು. sin 90 - a cos a ಎಂದು ರಿಪ್ಲೇಸ್ ಮಾಡ್ಬೋದು. ಕೊಟ್ಟಿರೋ ಎಕ್ಸ್ಪ್ರೆಷನಲ್ಲಿ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? cos 90 - 25 ಬದಲು sin 25 ಆಗುತ್ತೆ, ಯಾಕಂದರೆ cos sin ಆಗುತ್ತೆ. sin 90 - 25 ಬದಲು cos 25 ಆಗುತ್ತೆ.
ಇದರ ಬದಲು ಇದು, ಇದರ ಬದಲು ಇದು. ಅಲ್ಲಿಗೆ ಸೈನ್ ಸೈನ್ ಕಾಸ್ ಕಾಸ್ ಆಯಿತು. ಸೈನ್ ಸೈನ್ ಏನು? ಸೈನ್ ಸ್ಕ್ವೇರ್ 25. ಕಾಸ್ ಕಾಸ್ ಏನು? ಕಾಸ್ ಸ್ಕ್ವೇರ್ 25. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನು? 1. ಇದು ಕೂಡ 1. ಈ ಥರ ನಂಬರ್ ಕೊಟ್ಟರೆ ಯೂಶಲಿ 65, 25, 63, 27, 17, 73 ಈ ಥರ ನಂಬರ್ ಕೊಟ್ಟರೆ ಯೂಶಲಿ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇರುತ್ತೆ. ಸೊ ಎಕ್ಸಾಮಲ್ಲಿ ಈ ಥರ ಕ್ವೆಶನ್ ಕೊಟ್ಟರೆ ನೀವು ನೋಡಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆದರೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ. ಇದು 3ನೇ ಕ್ವೆಶನ್. 4ನೇ ಕ್ವೆಶನ್ ಹೋಗೋಣ. 4ನೇ ಕ್ವೆಶನ್ನಲ್ಲಿ 4 ಭಾಗ ಇದೆ. ಮೊದಲನೇ ಪಾರ್ಟ್ ಅದರದ್ದು 9 secant square a minus 9 tan square a ಏನು ಬರ್ಕೊಳ್ಳೋದು? ಐಡೆಂಟಿಟಿ ಯೂಸ್ ಮಾಡೋದು. ಏನು ಐಡೆಂಟಿಟಿ? 1 + tan square a = secant square a. ಈ ಐಡೆಂಟಿಟಿ ಯೂಸ್ ಮಾಡೋದು. ಅದರ ಅರ್ಥ ಏನು? secant square a ನಾವು 1 + tan square a ಅಂತ ಬರಿಬೋದು. ಸೊ secant square ಅನ್ನು ಏನು ಮಾಡಿದ್ದೀವಿ? 1 + tan square a ಅಂತ ಬರೆದಿದ್ದೀವಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 9 + 9 tan square a minus 9 tan square a ಆಗುತ್ತೆ. ನೈನ್ tan square a 9 tan square a ಕ್ಯಾನ್ಸಲ್ ಆಗುತ್ತೆ. ಫೈನಲಿ 9 ಉಳ್ಕೊಳುತ್ತೆ. ಕರೆಕ್ಟ್ ಆನ್ಸರ್ ಏನು? 9. ನೀವು ಕ್ವೆಶನಲ್ಲಿ secant square tan square ಇದ್ದರೆ ಆ ಐಡೆಂಟಿಟಿ ಸ್ಟ್ರೈಟ್ 1 + tan square = secant square ಐಡೆಂಟಿಟಿ ಯೂಸ್ ಮಾಡ್ಬೋದು. 4ನೇ ಕ್ವೆಶನ್ 2ನೇ ಭಾಗ. ಈ ಥರ ಒಂದು ದೊಡ್ಡ ಎಕ್ಸ್ಪ್ರೆಷನ್ ಇದೆ, ಅದನ್ನ ಬರ್ಕೋಣ. ಈ ಎಕ್ಸ್ಪ್ರೆಷನ್ ಬರ್ಕೊಂಡ್ವಿ. ಈ ಥರ ತುಂಬ ಇದ್ದರೆ ಟ್ಯಾನ್, ಸೀಕೆಂಡ್, ಕಾಟ್, ಕೋಸಿಕೆಂಡ್ ಈ ಥರ ತುಂಬ ಇದ್ದರೆ ಇದನ್ನು ಸೈನ್ ಮತ್ತು ಕಾಸಲ್ಲಿ ಬರ್ಕೊಳ್ಳಿ. ಆವಾಗ ಸಿಂಪ್ಲಿಫೈ ಮಾಡೋಕ್ಕೆ ಸುಲಭ ಆಗುತ್ತೆ. So let us write it down in terms of sin, cos, all of them. Then it is easier to simplify. Sin, cos ಅಲ್ಲಿ ಬರ್ಕೊಳ್ಳೋದು ಅಂದರೆ ಏನು? ಟ್ಯಾನ್ ಥೀಟಾನ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಸೀಕೆಂಡ್ ಥೀಟಾನ 1 ಬೈ ಕಾಸ್ ಥೀಟಾ ಅಂತ ಬರಿಬೋದು. ಕಾಟ್ ಥೀಟಾನ ಈ ಥರ ಬರಿಬೋದು. ಅದೇ ಥರ ಕೋಸಿಕೆಂಡ್ ಥೀಟಾನ ಈ ಥರ ಬರಿಬೋದು. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರ್ಕೊಳ್ಳೋದು. ಯಾಕೆ ಈ ಥರ ಬರ್ಕೊಂಡ್ವಿ? ಡಿನಾಮಿನೇಟರ್ ಎಲ್ಲ ಒಂದೇ ಆಗಲಿ ಅಂತ. ಇಲ್ಲಿ ಇವೆರಡಕ್ಕೆ ಡಿನಾಮಿನೇಟರ್ ಒಂದೇ ಇದೆ, ಫಸ್ಟ್ ಒನ್ಗಿಲ್ಲ. ಸೊ 1 ಬದಲು ಕಾಸ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ಳೋದು. ಅವಾಗ ಎಲ್ಲ ಡಿನಾಮಿನೇಟರ್ ಒಂದೇ. ಇಲ್ಲಿ 1 ಬದಲು ಸೈನ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರ್ಕೊಳ್ಳೋದು. ಅವಾಗ ಎಲ್ಲ ಡಿನಾಮಿನೇಟರ್ ಒಂದೇ. ಇನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಈ ಥರ ಸಿಗುತ್ತೆ. ಇದನ್ನೇನು ಮಾಡೋದು ನೆಕ್ಸ್ಟು? ನೀವು ಗಮನಿಸಿದ್ರೆ ನ್ಯೂಮೆರೇಟರ್ನ ಗಮನಿಸಿದ್ರೆ ಇದು a ಪ್ಲಸ್ ಬಿ, ಇದು a ಮೈನಸ್ ಬಿ.
ಸೊ ರೆಡ್ ಇರೋದು ಬಿ, ಪರ್ಪಲ್ ಇರೋದು ಎ. ಸೊ ಎ ಪ್ಲಸ್ ಬಿ, ಎ ಮೈನಸ್ ಬಿ ಫಾರ್ಮಲ್ ಇದೆ. ಎ ಪ್ಲಸ್ ಬಿ, ಎ ಮೈನಸ್ ಬಿ ಫಾರ್ಮಲ್ ಇದ್ದರೆ ಏನು ಮಾಡ್ಬೋದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ಏನಾಗುತ್ತೆ? ಈ ಥರ ಇರೋದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಈ ಥರ ಆಗುತ್ತೆ, ಮೈನಸ್ 1 ಸ್ಕ್ವೇರ್. ಇದು ಬಿ ಸ್ಕ್ವೇರ್ ಬದಲು 1 ಸ್ಕ್ವೇರ್. ಡಿನಾಮಿನೇಟ್ರಲ್ಲಿ ಸೈನು ಕಾಸ್ ಎರಡು ಇದೆ, ಅದೇ ಹಾಗೆ ಬಿಟ್ಟಿದ್ದೀವಿ. ಈಗೇನು ಮಾಡೋದು? ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಸಿಗುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ 2 ಕಾಸ್ ಥೀಟಾ ಸೈನ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನು? 1. ಅವಾಗ ಏನಾಗುತ್ತೆ? ಈ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ 1 ಆಗುತ್ತೆ, 2 ಕಾಸ್ ಥೀಟಾ ಸೈನ್ ಥೀಟಾ ಇದಾಗುತ್ತೆ, -1 ಹಾಗೆ ಉಳ್ಕೊಳುತ್ತೆ. 1 - 1 ಹೋದರೆ ಏನಾಗುತ್ತೆ? ಇದರ 2 ಕಾಸ್ ಥೀಟಾ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 2. ಯಾಕೆ? ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೇನಾಯಿತು? 2 ಆಯಿತು. ಇದು ಎರಡನೇ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಆನ್ಸರ್ ಏನು? 4ರಲ್ಲಿ 2. ಮೂರನೇದು ನೋಡೋಣ. ಮೂರನೇದು ಏನು ಕೊಟ್ಟಿದ್ದಾರೆ? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮಲ್ಟಿಪ್ಲೈಡ್ ಬೈ 1 ಮೈನಸ್ ಸೈನ್ ಎ ಬರ್ಕೊಳ್ಳೋದು. ಹಿಂದಿನ ಪ್ರಾಬ್ಲಮ್ ಥರ ಸೀಕೆಂಟ್ ಮತ್ತು ಟ್ಯಾನನ್ನು ಸೈನ್ ಮತ್ತು ಕಾಸಲ್ಲಿ ರಿಪ್ಲೇಸ್ ಮಾಡೋದು. ಸೊ ಸೀಕೆಂಟನ್ನು ಏನು ಮಾಡೋದು? 1/cos ಎ ಅಂತ ಬರ್ಕೊಳ್ಳೋದು. ಟ್ಯಾನನ್ನು ಏನು ಮಾಡೋದು? sin a/cos ಎ ಅಂತ ಬರ್ಕೊಳ್ಳೋದು. ಸೊ ಕಾಸ್ ಎ ಕಾಮನ್ ಇದೆ ಡಿನಾಮಿನೇಟ್ರಲ್ಲಿ. ಸೊ ಏನಾಗುತ್ತೆ? ಇದು ಈ ಥರ ಬರ್ಕೋಬೋದು. ಅದನ್ನು ಇನ್ನೊಂದು ಥರ ಬರೆದ್ರೆ ಈ ಥರ ಬರೀಬೋದು. ಈಗೇನು ಮಾಡೋದು? ನ್ಯೂಮರೇಟರ್ ನೋಡಿ, ಇದು a ಪ್ಲಸ್ ಬಿ ಥರ ಇದೆ, ಇದು a ಮೈನಸ್ ಬಿ ಥರ ಇದೆ. a ಪ್ಲಸ್ ಬಿ, a ಮೈನಸ್ ಬಿ ಇದ್ದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಸೊ ಇಲ್ಲಿ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಇದನ್ನು 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್, ಡಿನಾಮಿನೇಟ್ರಲ್ಲಿ ಕಾಸ್ ಎ. ಅದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಯಾವಾಗಾದರೂ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ನಿಮ್ಗೆ ಎಲ್ಲಾದರೂ ಕೊಟ್ಟಿದ್ರೆ ಅದನ್ನು ಕಾಸ್ ಸ್ಕ್ವೇರ್ ಜೊತೆ ರಿಪ್ಲೇಸ್ ಮಾಡ್ಬೋದು. ಯಾಕಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ಸ್ 1. ಅದರ ಅರ್ಥ ಸೈನ್ ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ಕಾಸ್ ಸ್ಕ್ವೇರ್ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್. ನೀವು ಎಲ್ಲೇ ಇದನ್ನು ನೋಡಿ ಅದನ್ನು ಕಾಸ್ ಸ್ಕ್ವೇರ್ ಜೊತೆ ರಿಪ್ಲೇಸ್ ಮಾಡ್ಬೋದು. ಅದನ್ನು ಕಾಸ್ ಸ್ಕ್ವೇರ್ ಜೊತೆ ರಿಪ್ಲೇಸ್ ಮಾಡಿದ್ರೆ ಏನು ಸಿಗುತ್ತೆ? ಕಾಸ್ ಸ್ಕ್ವೇರ್ a/cos a ಸಿಗುತ್ತೆ. ಫೈನಲ್ ಆನ್ಸರ್ ಕಾಸ್ ಎ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮೂರನೇ ಕ್ವೆಶ್ಚನ್.
ಫೈನಲಿ 4ನೇ ಕ್ವೆಶನ್ ನೋಡೋಣ. 4ನೇ ಕ್ವೆಶನಲ್ಲಿ ಏನಿದೆ, 1 + tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 / cot ಸ್ಕ್ವೇರ್ ಎ ಇದು 1 + cot ಸ್ಕ್ವೇರ್ ಎ. ಯೂಶಲಿ ನಾನು ಸೈನು ಕಾಸಿಂದ ರಿಪ್ಲೇಸ್ ಮಾಡಿ ಅಂತ ಹೇಳ್ತೀನಿ, ಬಟ್ ಇಲ್ಲಿ ನೀವು ಬರೀ ಕಾಟನ್ನು ಟ್ಯಾನಿಂದ ರಿಪ್ಲೇಸ್ ಮಾಡಿದ್ರೆ ಬಂದ್ಬಿಡುತ್ತೆ ಆನ್ಸರ್. LHS ಬರ್ಕೊಳ್ಳೋದು. ಆಮೇಲೆ ಏನು ಮಾಡೋದು, cot ಸ್ಕ್ವೇರ್ ಎನ 1 / tan ಸ್ಕ್ವೇರ್ ಎ ಅಂತ ಚೇಂಜ್ ಮಾಡೋದು. ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಸಿಗುತ್ತೆ. ನೀವು ಗಮನಿಸಿದ್ರೆ ನ್ಯೂಮರೇಟ್ರಲ್ಲಿ 1 + tan ಸ್ಕ್ವೇರ್ ಇದೆ, ಡಿನಾಮಿನೇಟ್ರಲ್ಲೂ 1 + tan ಸ್ಕ್ವೇರ್ ಇದೆ. tan ಸ್ಕ್ವೇರ್ ಎ + 1 ಅಂತ ಇದೆ, ಬಟ್ ಆ್ಯಕ್ಚುಲಿ ಇದು 1 + tan ಸ್ಕ್ವೇರ್. ಅದರ ಅರ್ಥ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದರೆ ಏನು ಉಳ್ಕೊಳ್ಳುತ್ತೆ, ಈ ಥರ ಉಳ್ಕೊಳುತ್ತೆ. ಇದನ್ನು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಬೇಕು. ಯೂಶಲಿ ಈ ಥರ ಏನಾದರೂ ಸಿಕ್ಕಾಗ ನಾವು ಡಿನಾಮಿನೇಟರ್ದು ರೆಸಿಪ್ರೋಕಲನ್ನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡೋದು. ಏನಂಗಂದರೆ ಈ ಥರ ಇರುವಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನೂ tan ಸ್ಕ್ವೇರ್ ಎಯಿಂದ ಮಲ್ಟಿಪ್ಲೈ ಮಾಡೋದು. ಅವಾಗ ಏನಾಗುತ್ತೆ, tan ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಈ tan ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟ್ರಲ್ಲಿ ನಿಮಗೆ tan ಸ್ಕ್ವೇರ್ ಎ ಉಳ್ಕೊಳ್ಳುತ್ತೆ. ಸೊ ಫೈನಲ್ ಆನ್ಸರ್ ಅಲ್ಲಿಗೆ tan ಸ್ಕ್ವೇರ್ ಎ ಡಿ. ಸೊ ಈ ಥರ ಮೊದಲನೇ 4 ಕ್ವೆಶನನ್ನು ಮಾಡಿದ್ವಿ. ಮೊದಲನೇ 3 ಕ್ವೆಶನ್ನಲ್ಲಿ ಸುಮಾರು ಸಬ್ ಪಾರ್ಟ್ಸ್ ಇತ್ತು. 4ನೇ ಕ್ವೆಶನಲ್ಲೂ 4 ಪಾರ್ಟ್ ಇತ್ತು. Hopefully you've understood how to solve these problems. Thanks for watching. See you soon with rest of the solution. Bye.